ಪೆನ್ ಡ್ರೈವ್ ಹಂಚಿಕೆಯ ಕೇಸ್ನಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರಿಗೆ ಬಿಗ್ ರಿಲೀಫ್. ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆಯ ಕೇಸ್ನಲ್ಲಿ ಬಂಧನದಿಂದ ಪಾರಾಗಿದ್ದಾರೆ ಪ್ರೀತಮ್ ಗೌಡ. ತನಿಖೆಯನ್ನ ಮುಂದುವರಿಸಲು ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ತನಿಖೆಗೆ ಸಹಕರಿಸಬೇಕು ಅಂತ ಕೂಡ ಪ್ರೀತಮ್ ಗೌಡರಿಗೆ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರೀತಮ್ ಗೌಡ ಅವರಿಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ಈ ಪ್ರಕರಣದಲ್ಲಿ A4 ಆರೋಪಿ ಆಗಿದ್ರು ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು. ಬಂಧನದ ಭೀತಿ ಕೂಡ ಅವರನ್ನ ಕಾಡ್ತಾ ಇತ್ತು. ಯಾವಾಗ ಬೇಕಾದರೂ ಕೂಡ ಎಸ್ಐಟಿ ಅವರನ್ನು ಅರೆಸ್ಟ್ ಮಾಡಬಹುದು, ಪೆನ್ ಡ್ರೈವ್ ಹಂಚಿಕೆಯ ವಿಚಾರದಲ್ಲಿ ವಿಚಾರಣೆಗೊಳಪಡಿಸಬಹುದು ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಬಂಧನದ ಭೀತಿಯಿಂದ ಪಾರಾಗ್ಲಿಕ್ಕೆ ಹೈಕೋರ್ಟ್ನ ಕದವನ್ನು ತಟ್ಟಿದ್ರು ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು. ಇವತ್ತು ಪ್ರೀತಮ್ ಗೌಡರ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡರ ಬಂಧನ ಮಾಡಕೂಡದು, ಜೊತೆಗೆ ವಿಚಾರಣೆಯನ್ನು ಮುಂದುವರಿಸಬೇಕು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನುವಂತಹ ಸೂಚನೆ. ಜೊತೆಗೆ ಪ್ರೀತಮ್ ಗೌಡರು ಎಸ್ಐಟಿಯ ತನಿಖೆಗೆ ಸಹಕರಿಸಬೇಕು ಅನ್ನುವಂತಹ ಮಹತ್ವದ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು.